ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀರಂಗಮಂಗಳನಿಧಿಂ ಕರುಣಾನಿವಾಸಂ ಶ್ರೀ ವೆಂಕಟಾದ್ರಿ ಶಿಖರಾಲಯ ಕಾಳಮೇಘಂ ಶ್ರೀ ಹಸ್ತಿಶೈಲ ಶಿಖರೋಜ್ವಲ ಪಾರಿಜಾತಂ ಶ್ರೀಶಂ நமாமி சிரசா எது சைல தீபம். ஆஸ்திக அன்பர்கள் அனைவருக்கும் நமஸ்காரம். சுவாமி ராமானுஜரின் பரமானுகிரகத்தாலும் ஸ்ரீ ஸ்ரீ எதுகுரி எதிராஜ நாராயண ராமானுஜ ஜீய சுவாமியின் நிர்ஹேதுக கிருபையாலும் நம்முடைய ஸ்ரீமடத்தில் உபன்யாசங்களும் காலக்ஷேபங்களும் தொடர்ந்து நடைபெற்று வருகிறது. அதில் முக்கியமாக கடந்த 365 நாட்களாக, அதாவது ஒரு வருட காலம் இடைவிடாமல் நாம் இருந்த இடத்தில் இருந்து கொண்டே சுமார் 80க்கும் மேற்பட்ட மகனீயர்கள் அனுதினமும் ஒரு பாசுரத்தின் அர்த்த விசேஷங்களை சாதிக்க நாம் அனைவரும் கேட்டு இன்புற்றோம். இந்த நிகழ்வு நம் ஸ்ரீ வைஷ்ணவ சம்பிரதாயத்தில் ஒரு பெரிய மகத்தான சாதனை. அந்த வரிசையில் தற்பொழுது திவ்ய தேச தரிசனம் என்ற நூதனமான உபன்யாசத் தொடரை அறிமுகம் செய்து நாம் அனைவரும் 108 திவ்ய தேசங்களையும் மற்றும் அபிமான தலங்களையும் அனுபவிக்க வேண்டும் என்று நம் ஜீய சுவாமிகள் திருவுள்ளம் பற்றியிருக்கிறார். இன்றைய தினம் தொட்டமல்லூர் என்ற க்ஷேத்திர மகாத்மியத்தை பற்றி விளக்க வருகிறார் ஓவே ஸ்ரீ அப்ரமேய பிரசாத் பட்டாச்சாரியா சுவாமி அவர்கள். ஆஸ்திக அன்பர்கள் அனைவரையும் இந்த க்ஷேத்திர மகாத்மியத்தை கேட்டு பயன்பெறுமாறு பிரார்த்தித்துக் கொள்கிறோம். ஸ்ரீமதே ராமானுஜாய நமஹ. ஸ்ரீமதே ராமானுஜாய நமஹ. ஆழ்வார் எம்பெருமானார் ஜீயர் திருவடிகளே சரணம். ஸ்ரீசைலேஷதயாபாத்ரம் தீபக்தியாதிகுணார்ணவம் யதீந்திரப்ரவணம் வந்தே ரம்யஜா மாதரம் முனிம். அப்ரமேய ஜெகநாத அரவிந்தலதா சகா ஆதிதேவ மகாதேவா நாராயண நமோஸ்துதே. அபார கருணாபூர்ணாம் ஆனந்தரசநிர்பராம் அப்ரமேயஸ்ய மகிஷீம் அரவிந்தலதாம் பஜே. அரவிந்தசமீபஸ்தோ ஷார்தூலநகபூஷணः நவநீததரோ கிருஷ்ணா ஸ்ரீகிருஷ்ண தவ மங்களம். நமஸ்தஸ்மை பகவதே வியாசாய மிததேஜசே யஸ்ய பிரசாததக்ஷ்யாமி நாராயணகதாமிமாம். வந்தே வதான்யம் வாகீஷம் கல்யாணகுணவாரிதிம் வாகர்த்தசித்தயே நித்யம் குரும் பிரம்மா சமாஷ்டிதம். விஸ்வாமித்ரகுலோத்பூதம் அப்ரமேய பதார்ச்சகः நாரசிம்ஹகிருபாபாத்திரம் கோவிந்தார்ய குரும் பஜே. எல்லா ಭಗವತ್ ಭಾಗವತಾದಿ ಆಂಡಾಲ್ ಸ್ವರೂಪಿ ಮಾತಾ ಭಗಿನಿಯರಿಗೆ ಅಡಿಯೇನ್ ದಾಸನ್ ಶ್ರೀ ಗೋ ಅಪ್ರಮೇಯ ಪ್ರಸಾದ್ ಭಟ್ಟಾಚಾರ್ಯನ ಅಭಿವಾದನ ಸಹಿತವಾದ ಸಾಷ್ಟಾಂಗ ನಮಸ್ಕಾರಗಳು. ಇಂದು ನಾವು ದೊಡ್ಡಮಳೂರು ಎಂಬ ಪುಣ್ಯಕ್ಷೇತ್ರದ ಮಹಿಮೆಯನ್ನು ತಿಳಿದುಕೊಳ್ಳೋಣ. ಪ್ರಥಮತಃ ಈ ಅವಕಾಶವನ್ನು ನೀಡಿದ ಎಂಬೆರುಮಾನಾರ್ ಸ್ವರೂಪರಾದಂತಹ ಶ್ರೀ 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 ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿಗಳ ಅಡಿದಾವರಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಿಸುತ್ತೇನೆ. ಕರ್ನಾಟಕ ರಾಜ್ಯದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಈ ಕ್ಷೇತ್ರವು ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ಹಾಗೂ ಮೈಸೂರಿನಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರದಿಂದ 2 ಕಿಲೋಮೀಟರ್ ದೂರದಲ್ಲಿ ಸುಸಜ್ಜಿತವಾದ ಬಸ್ ನಿಲ್ದಾಣ, ರೈಲು ನಿಲ್ದಾಣಗಳಿವೆ. ಸುಲಲಿತವಾದ ವಾಹನ ಸೌಕರ್ಯವು ಈ ಕ್ಷೇತ್ರಕ್ಕೆ ಇದೆ. ದೊಡ್ಡಮಳೂರು ಕ್ಷೇತ್ರದ ಒಡೆಯನಾದ ಶ್ರೀ ಅರವಿಂದವಲ್ಲಿ ಸಮೇತ ಶ್ರೀ ಅಪ್ರಮೇಯ ಸ್ವಾಮಿಯ ಕ್ಷೇತ್ರವು ಸ್ವಯಂ ವ್ಯಕ್ತ ಕ್ಷೇತ್ರವೆಂದೂ, ಪುರಾಣ ಕ್ಷೇತ್ರವೆಂದೂ, ಅಭಿಮಾನ ಕ್ಷೇತ್ರವೆಂದೂ, ದಿವ್ಯ ಕ್ಷೇತ್ರವೆಂದು ನಮ್ಮ ಹಿರಿಯರು ಜ್ಞಾನಿಗಳು ನಂಬಿದ್ದಾರೆ. ದೊಡ್ಡಮಳೂರು ಅಗ್ರಹಾರಕ್ಕೆ ಅನೇಕ ಹೆಸರುಗಳಿವೆ. ಪ್ರತಿಯೊಂದು ಹೆಸರಿಗೂ ಆಸಕ್ತಿದಾಯಕವಾದ ಒಂದೊಂದು ಕಥೆ ಇರುವುದು ವಿಶೇಷ. ದೊಡ್ಡಮಳೂರು ಅಗ್ರಹಾರವನ್ನು ದಕ್ಷಿಣ ಅಯೋಧ್ಯೆ ಎಂದೂ, ಚತುರ್ವೇದ ಮಂಗಳಪುರವೆಂದೂ, ಜ್ಞಾನಮಂಟಪ ಕ್ಷೇತ್ರವೆಂದೂ, ರಾಜೇಂದ್ರ ಸಿಂಹ ನಗರಿಯೆಂದೂ, ಪಂಚಕ್ರೋಶವೆಂದು, ಧರ್ಮ ವೃದ್ಧಿ ಕ್ಷೇತ್ರವೆಂದು
ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಶಾಸನಗಳ ಆಧಾರದಂತೆ ಈ ದೇವಾಲಯವು 1600 ವರ್ಷಕ್ಕಿಂತ ಹಳೆಯದೆಂದು ನಿಶ್ಚಯವಾಗಿ ಹೇಳಬಹುದಾಗಿದೆ. ಶ್ರೀ ವೈಷ್ಣವ ಪಂಥಾನುಯಾಯಿಗಳ ಅನುಸಾರ ಭಗವಂತನಾದ ಶ್ರೀಮನ್ನಾರಾಯಣ ಭಕ್ತಪರಾಧೀನ. ಭಕ್ತರಿದ್ದಲ್ಲಿ ಅವನು ಇರುತ್ತಾನೆ. ಭಕ್ತರನ್ನು ಸಂತೋಷಪಡಿಸಿದರೆ ಅವನೂ ಸಂತೋಷಪಡುತ್ತಾನೆ. ಸದ್ಭಕ್ತರನ್ನು ಹಾಡಿ ಹೊಗಳಿದರೆ ಭಗವಂತ ತನ್ನನ್ನು ಹಾಡಿ ಹೊಗಳಿದಷ್ಟು ಸಂತೋಷಪಡುತ್ತಾನೆ. ಈ ಕಾರಣದಿಂದಲೇ ಇರಬಹುದು ದ್ರಾವಿಡ ದಿವ್ಯ ಪ್ರಬಂಧವು ಗುರುಸ್ತುತಿಯಾದ ಕಣ್ಣಿನನ್ ಶಿರತ್ತಾಂಬು ಎಂಬ ಪ್ರಬಂಧವನ್ನು ಸೇರಿಸಿಕೊಂಡು 4000 ದಿವ್ಯ ಪ್ರಬಂಧವಾಗಿದೆ. ಅಪ್ರಮೀಯ ರೂಪಿ ಭಗವಾನ್ ರಮಯಾ ಸಹಿತೋ ಮುನೇ ಆಜಗಮದಯಾ ಸಿಂಧು ವೈಕುಂಠಾದ್ ಜ್ಞಾನಮಂಟಪಂ ಅಪ್ರಾರ್ಥಿತ ಸ್ವಯಂ ವಿಷ್ಣು ಭಕ್ತಾನುಗ್ರಹ ಕಾಮ್ಯಯಾ ಗೋರ್ವತ್ಸಂ ಬಾಲಕಂ ಮಾತಾ ಯನುಯಾತಿ ಪ್ರಿಯಾನ್ವಿತಾ ಎಂಬ ಬ್ರಹ್ಮಾಂಡ ಪುರಾಣದ ವಚನಾನುಸಾರ ಆದಿದೇವನೂ ಅಪ್ರಮೇಯನೂ ದಯಾಸಿಂಧುವೂ ಆದ ಭಗವಾನ್ ಶ್ರೀ ಮಹಾವಿಷ್ಣುವು ಪ್ರಿಯ ಪತ್ನಿಯಾದ ಶ್ರೀ ಮಹಾಲಕ್ಷ್ಮಿಯೊಡನೆ ದೇವೇಂದ್ರ, ನಾರದ, ವಿಶ್ವಾಮಿತ್ರ, ಕಣ್ಮರೇ ಮೊದಲಾದ ಮಹರ್ಷಿಗಳ ಸಹಿತನಾಗಿ ವೈಕುಂಠದಿಂದ ಜ್ಞಾನಮಂಟಪ ಕ್ಷೇತ್ರಕ್ಕೆ ಬಂದನು. ಅಂದರೆ ಭಗವಂತನು ಇಲ್ಲಿಗೆ ಬರಲು ಯಾವ ಋಷಿಗಳಾಗಲಿ, ಮುನಿಗಳಾಗಲಿ, ಭಕ್ತ ಶ್ರೇಷ್ಠರಾಗಲಿ ತಪಸ್ಸನ್ನು ಆಚರಿಸಲಿಲ್ಲ, ಪ್ರಾರ್ಥಿಸಲಿಲ್ಲ, ಬೇಡಲೂ ಇಲ್ಲ. ಅಪ್ರಾರ್ಥಿತ ಸ್ವಯಂ ವಿಷ್ಣು ಭಕ್ತಾನ್ ಅನುಗ್ರಹ ಕಾಮ್ಯಯ ಎಂಬಂತೆ ಭಕ್ತ ಪರಾಧೀನನಾದ ಶ್ರೀಮನ್ನಾರಾಯಣನು ತಾನೇ ಸ್ವತಃ ಭಕ್ತರ ಕಾಮನೆಗಳನ್ನು ಪೂರ್ಣಗೊಳಿಸಬೇಕೆಂದು ತನ್ನ ಭಕ್ತರನ್ನು ಅನುಗ್ರಹಿಸಬೇಕೆಂಬ ಏಕೈಕ ಉದ್ದೇಶದಿಂದ ಶ್ರೀ ವೈಕುಂಠದಂತೆ ಈ ಜ್ಞಾನಮಂಟಪ ಕ್ಷೇತ್ರವನ್ನು, ಮಳೂರು ಕ್ಷೇತ್ರವನ್ನು ತನ್ನ ನಿತ್ಯ ವಾಸಸ್ಥಳವನ್ನಾಗಿ ಸಂಕಲ್ಪಿಸಿ ತನ್ನ ಪ್ರಿಯ ಪತ್ನಿಯಾದ ಶ್ರೀ ಮಹಾಲಕ್ಷ್ಮಿಯೊಡನೆ ಶ್ರೀ ವೈಕುಂಠ ಲೋಕದಿಂದ ಈ ಜ್ಞಾನಮಂಟಪ ಕ್ಷೇತ್ರಕ್ಕೆ, ಮಳೂರು ಕ್ಷೇತ್ರಕ್ಕೆ ಬಂದು ಬಿಟ್ಟನು. ಹೇಗೆಂದರೆ ಹಸುವು ತನ್ನ ಕರುವನ್ನೂ ತಾಯಿಯು ತನ್ನ ಮಗುವನ್ನೂ ಪ್ರೀತಿಯಿಂದ ಹಿಂಬಾಲಿಸುವರೋ ಹಾಗೆಯೇ ಎಂಬುದು ಈ ದಿವ್ಯ ಶ್ಲೋಕದ ಅರ್ಥ. ಹಾಗಾಗಿ ಸ್ವಯಂ ಭಗವಂತನೇ ತನ್ನ ರೂಪವನ್ನು ವ್ಯಕ್ತಪಡಿಸಿರುವುದರ ಕಾರಣ ಈ ಕ್ಷೇತ್ರವನ್ನು ಸ್ವಯಂ ವ್ಯಕ್ತ ಕ್ಷೇತ್ರ ಎನ್ನಬಹುದು. ಮಳೂರು ಕ್ಷೇತ್ರವು ಪುರಾಣ ಕ್ಷೇತ್ರವೂ ಹೌದು. ಬ್ರಹ್ಮಾಂಡ ಪುರಾಣದ ಕ್ಷೇತ್ರ ಮಹಾತ್ಮ್ಯ ಖಂಡದಲ್ಲಿ ಸುಮಾರು 12 ಅಧ್ಯಾಯಗಳಲ್ಲಿ ಈ ಕ್ಷೇತ್ರದ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತದೆ. ಸ್ವಾಮಿನ್ ಕೃತೆ ವಿಜಯಪಾಲ ಸಮರ್ಚಿತಾಂಗ್ರೇ ತ್ರೇತಾಯುಗೇ ತು ಮುನಿಕಣ್ಮ ಕೃತಾರ್ಚನೇಶ ಲಂಬಶ್ರವಾರ್ಚಿತ ತೃತೀಯ ಯುಗೇ ಕಲೌ ಚ ವಿಜ್ಞಾನ ಪೂಜಿತ ಎಂಬ ಸ್ಥಳದ ಪುರಾಣದ ಅನುಸಾರ ಒಂದೊಂದು ಯುಗದಲ್ಲಿ ಒಬ್ಬೊಬ್ಬ ಮಹನೀಯರು ಶ್ರೀ ಅಪ್ರಮೇಯನನ್ನು ಪೂಜಿಸಿದ ಬಗ್ಗೆ ತಿಳಿಯುತ್ತದೆ. ಈ ಬ್ರಹ್ಮಾಂಡ ಪುರಾಣದ ಶ್ಲೋಕದ ಅನುಸಾರ ಕೃತಯುಗದಲ್ಲಿ ವಿಜಯಪಾಲನೆಂಬ ರಾಜರಿಂದ ಪೂಜಿಸಲ್ಪಟ್ಟಿದ್ದರೆ, ತ್ರೇತಾಯುಗದಲ್ಲಿ ಕಣ್ಮ ಮುನಿಗಳಿಂದಲೂ, ದ್ವಾಪರಯುಗದಲ್ಲಿ ಲಂಬಶ್ರವ ಮುನಿಯಿಂದಲೂ, ಕಲಿಯುಗದಲ್ಲಿ ವಿಜ್ಞಾನೇಶ್ವರರಿಂದಲೂ ಶ್ರೀ ಅಪ್ರಮೇಯನನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿದ್ದಾರೆಂದು ತಿಳಿದು ಬರುತ್ತದೆ. ಸರ್ವ ಪಾಪ ಪ್ರಶಮನಂ ಸರ್ವಾಭೀಷ್ಟ ಫಲಪ್ರದಂ ಭುಕ್ತಿ ಮುಕ್ತಿಪ್ರದಂ ನೃಣಾಂ ಶ್ರವಣಾತ್ ಪಠನಾತ್ ಸಕೃತ್ ಎಂದು ನಾರದರಿಗೆ ಭಗವಾನ್ ವೇದವ್ಯಾಸರು ಈ ಬ್ರಹ್ಮಾಂಡ ಪುರಾಣದಲ್ಲಿ ಈ ಕ್ಷೇತ್ರದ ಮಹತ್ವವನ್ನು ಕುರಿತು ಹೇಳುತ್ತಾರೆ. ಈ ಕ್ಷೇತ್ರದ ಮಹಾತ್ಮೆಯನ್ನು ಒಂದು ಸಾರಿ ಮಾತ್ರವೇ ಕೇಳಿದರಾಗಲಿ ಅಥವಾ ಹೇಳಿದರಾಗಲಿ ಸಕಲ ಪಾಪಗಳೂ ನಾಶವಾಗಿ ಹೋಗುವುವು, ಸಕಲ ಇಷ್ಟಾರ್ಥಗಳೂ ಉಂಟಾಗುವುವು, ಇಹಲೋಕಕ್ಕೆ ಸಂಬಂಧಪಟ್ಟ ಭುಕ್ತಿಯೂ ಪರಲೋಕಕ್ಕೆ ಸಂಬಂಧಪಟ್ಟ ಮುಕ್ತಿಯೂ ದೊರಕುವು ಎಂದು ವ್ಯಾಸರು ಹೇಳುತ್ತಾರೆ. ಶ್ರೀಮನ್ನಾರಾಯಣನಿಗೆ
ಅಪ್ರಮೇಯ ಎಂಬ ಹೆಸರು ಬಹುಶಃ ನನ್ನ ಜ್ಞಾನದ ಮಟ್ಟಿಗೆ ಈ ಕ್ಷೇತ್ರವನ್ನು ಬಿಟ್ಟು ಪ್ರಪಂಚದಾದ್ಯಂತ ಬೇರೆಲ್ಲೂ ಇಲ್ಲವೇ ಇಲ್ಲ ಎನ್ನಬಹುದು. ಹಾಗೆಯೇ 6 ತಿಂಗಳ ಮಗುವಿನ ಸಹಜ ಸುಂದರ ಮನಮೋಹಕ ಅಂಬೆಗಾಲು ನವನೀತ ಕೃಷ್ಣನ ವಿಗ್ರಹವೂ ಕೂಡ ಬೇರೆಲ್ಲೂ ಇಲ್ಲ ಎಂಬುದು ದಾಸನ ಅಭಿಮತ. ವೇದಾಂತ ವಾಕ್ಯವಾದ ಅನೋರಣೀಯಾನ್ ಮಹತೋ ಮಹೀಯಾನ್ ಎಂಬುದಕ್ಕೆ ಪುಷ್ಟಿಯಾಗಿ ನೈಜವಾಗಿ ಒಂದೇ ಕ್ಷೇತ್ರದಲ್ಲಿ ತನ್ನ ರೂಪವನ್ನು ಪ್ರಕಟಗೊಳಿಸಿರುವುದು ಈ ಕ್ಷೇತ್ರದಲ್ಲಿ ಮಾತ್ರವೇ ಹೌದು ಎನ್ನಬಹುದು. ಹಾಗಾಗಿ ಇತರ ಎಲ್ಲ ಕ್ಷೇತ್ರಗಿಂತಲೂ ಹೆಚ್ಚು ಪ್ರಸಿದ್ಧಿಯಾಗಿ ವಿಶೇಷವಾಗಿದೆ ಈ ದಿವ್ಯ ಕ್ಷೇತ್ರ ಮುಳೂರೆಂಬ ಪುಣ್ಯಕ್ಷೇತ್ರ. ಈ ಅಗ್ರಹಾರವನ್ನು ದಕ್ಷಿಣ ಅಯೋಧ್ಯೆ ಎಂದೂ ಕರೆಯುವರು. ಶ್ರೀರಾಮನು ವನವಾಸದಲ್ಲಿದ್ದಾಗ ದಕ್ಷಿಣ ಭಾರತದ ಹಲವೆಡೆ ಸಂಚರಿಸಿದ ಬಗ್ಗೆ ನಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ಅನೇಕ ಕುರುಹುಗಳು ಸಿಗುತ್ತವೆ. ಹಾಗೆಯೇ ರಾಮನು ಈ ಕ್ಷೇತ್ರಕ್ಕೆ ಬಂದಾಗ ಅಪ್ರಮೇಯನನ್ನು ದರ್ಶಿಸಿ ಧ್ಯಾನಿಸಿ ಅವನಿಗೆ ಪೂಜೆ ಸಲ್ಲಿಸಿ ಪ್ರಸನ್ನಗೊಳಿಸಿದನೆಂದೂ ಇದರಿಂದ ಸಂತುಷ್ಟಗೊಂಡ ಶ್ರೀ ಅಪ್ರಮೇಯ ಸ್ವಾಮಿಯು ರಾಮನನ್ನು ಅನುಗ್ರಹಿಸಿ ಅವನಿಗೆ ಪಟ್ಟಾಭಿಷೇಕದ ರೂಪವನ್ನು ತೋರಿಸಿದನೆಂದು ಜನಪದ ಕಥೆಗಳಿವೆ. ಇದರ ಕುರುಹಾಗಿ ದೇವಾಲಯದ ನವರಂಗ ಮಂಟಪದ ಮೇಲ್ಭಾಗದಲ್ಲಿ ಪಟ್ಟಾಭಿಷೇಕ ಪ್ರಸಂಗದ ಶಿಲಾಶಿಲ್ಪಗಳೂ, ದೇವಾಲಯದಿಂದ 10 ನಡಿಗೆಯ ದೂರದಲ್ಲಿ ಪ್ರತಿಷ್ಠಿತವಾಗಿರುವ ಸುಂದರವಾದ ಶ್ರೀರಾಮನ ಪಟ್ಟಾಭಿಷೇಕ ದೇವಾಲಯವೂ ಇದನ್ನು ಪುಷ್ಟೀಕರಿಸುತ್ತದೆ. ಶ್ರೀರಾಮನು ಪೂಜಿಸಿದ ಕಾರಣ ಅಂದಿನಿಂದ ಅಪ್ರಮೇಯನು ಶ್ರೀರಾಮಾಪ್ರಮೇಯ ಎಂದೇ ಕರೆಸಿಕೊಳ್ಳುತ್ತಿದ್ದಾನೆ. ಹಾಗೂ ಈ ಕ್ಷೇತ್ರವು ದಕ್ಷಿಣ ಅಯೋಧ್ಯೆ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ದೊಡ್ಡಮುಳೂರು ಕ್ಷೇತ್ರಕ್ಕೆ ಚತುರ್ವೇದ ಮಂಗಳಪುರಿ ಎಂಬ ಹೆಸರಿದೆ. ಈ ಕ್ಷೇತ್ರದ ನಿವಾಸಿಗಳೆಲ್ಲರೂ ಉಭಯ ವೇದಾಂತಿಗಳೇ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳಲ್ಲಿ ಘನಪಾಠಿಗಳಾಗಿದ್ದವರೇ ಮೊದಲಾದ ವಿದ್ವಾಂಸರ ನಿವಾಸ ಸ್ಥಾನವಾದ್ದರಿಂದ ಈ ಮುಳೂರು ಕ್ಷೇತ್ರವನ್ನು ಚತುರ್ವೇದ ಮಂಗಳಪುರ ಎಂದು ಕರೆಯುತ್ತಿದ್ದರು. ಇತಿಹಾಸಕಾರರು ಮುಳೂರು ಕ್ಷೇತ್ರವನ್ನು ರಾಜೇಂದ್ರ ಸಿಂಹನಗರಿ ಎಂದು ಕರೆಯುವರು. ಚೋಳರ ಪ್ರಸಿದ್ಧ ರಾಜನೂ ವೀರಾಧಿವೀರನೂ ಚೋಳಮಣಿಕಂಠನೂ ಆದ ರಾಜೇಂದ್ರ ಸಿಂಹ ಎಂಬ ರಾಜನು ಅಪ್ರಮೇಯನ ಕೃಪಾ ಕಟಾಕ್ಷದಿಂದ ಧರ್ಮಭೀರುವಾಗಿಯೂ ನ್ಯಾಯ ಪರಿಪಾಲಕನಾಗಿಯೂ ಜನ ಮನ್ನಣೆಗೆ ಪಾತ್ರನಾಗಿ ಈ ಪ್ರದೇಶವನ್ನು ಆಳುತ್ತಿದ್ದ ಕಾರಣ ಈ ಕ್ಷೇತ್ರವು ರಾಜೇಂದ್ರ ಸಿಂಹ ನಗರಿ ಎಂದೇ ಕರೆಸಿಕೊಳ್ಳುತ್ತಿದೆ ಇತಿಹಾಸದಲ್ಲಿ. ದೊಡ್ಡಮುಳೂರು ಕ್ಷೇತ್ರವನ್ನು ಜ್ಞಾನ ಮಂಟಪ ಕ್ಷೇತ್ರ ಎಂದೇ ಇಂದಿಗೂ ಸಂಬೋಧಿಸುವರು. ಜ್ಞಾನದ ಅಭ್ಯಾಸಕ್ಕಾಗಿ ಬರುವ ಅವರು ವಿದ್ಯಾರ್ಥಿಗಳಾಗಲಿ, ವೇದಾರ್ಥಿಗಳಾಗಲಿ, ವೇದಾಂತಾರ್ಥಿಗಳಾಗಲಿ ಅಥವಾ ಮೋಕ್ಷಾರ್ಥಿಗಳೇ ಆಗಲಿ ಅವರಿಗೆ ಶ್ರೀ ಅಪ್ರಮೇಯನ ಅನುಗ್ರಹ ಶೀಘ್ರವಾಗಿ ದೊರಕಿ ತಮ್ಮ ಜ್ಞಾನದ ಇಚ್ಛೆಯನ್ನು ಪಡೆಯುವುದಕ್ಕೆ ಆಶ್ರಯತಾಣ ಮಂಟಪವಾಗಿ ಈ ಕ್ಷೇತ್ರ ಇರುವ ಕಾರಣ ಮುಳೂರು ಅಗ್ರಹಾರವನ್ನು ಜ್ಞಾನಮಂಟಪ ಕ್ಷೇತ್ರವೆಂದು ಕರೆಯುವರು. ಮುಳೂರು ಎಂದು ಹೆಸರು ಬರುವುದಕ್ಕೆ ಒಂದು ಸ್ವಾರಸ್ಯವಾದ ಕಥೆ ಇದೆ. ಪಕ್ಕದ ರಾಜ್ಯದಲ್ಲಿ ಸಾರಂಗಧರ ಎಂಬ ಒಬ್ಬ ರಾಜಕುಮಾರನಿದ್ದ. ವೈಷಮ್ಯದ ಕಾರಣ ಶತ್ರುಗಳು ಅವನ ಕೈಕಾಲುಗಳನ್ನು ಕತ್ತರಿಸಿ ತುಂಬಿ ರಭಸದಿಂದ ಹರಿಯುತ್ತಿರುವ ನಿರ್ಮಲಾ ನದಿಗೆ ಎಸೆಯುವರು. ನಾರಾಯಣನ ನಾಮಸ್ಮರಣೆ ಮಾಡುತ್ತಾ ನೋವಿನಿಂದ ತೇಲುತ್ತಾ 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 ಬರುತ್ತಿದ್ದ ಸಾರಂಗಧರನಿಗೆ ನಿಶಾಂತಕಾಲೇ ಸಕಲೇ ವಿನಷ್ಟೇ ತದೇಕಮಾಸಿ ಗಹನಂ ಸುಘೋರಂ ತನ್ಮಧ್ಯ ಸಂಸ್ಥಂ ಪುರುಷಂ ಪುರಾಣಂ ಜ್ಯೋತಿರ್ಮಯಂ ತ್ವಾಂ ಶರಣಂ ಪ್ರಪದ್ಯೆ ಎಂಬಂತೆ ಒಂದು ಜ್ಯೋತಿ ಕಾಣಿಸುತ್ತದೆ. ಅದನ್ನು ಕುರಿತು ಅವನು ದೀನನಾಗಿ ಭಕ್ತಿಯಿಂದ ಪ್ರಾರ್ಥಿಸಿದಾಗ ಅಚ್ಚರಿಯಂತೆ ಅವನ ಕೈಕಾಲುಗಳು ಮೊಳೆತವು, ಮೊದಲಿನಂತೆಯೇ ಆದವು.
ಈ ಸ್ಥಳವೇ ಅಂದರೆ ಮೊಳತ ಸ್ಥಳವೇ ಮೊಳತ ಊರು, ಮೊಳತ ಊರು, ಮೊಳತ ಊರು ಎಂದಾಗಿ ಈಗ ಮಳೂರು ಎಂದಾಗಿದೆ. ಶ್ರೀ ಅಪ್ರಮೇಯನ ದೇವಾಲಯವು ಮರಳ ಮೇಲೆ ನಿರ್ಮಿತವಾಗಿದೆ. ಊರಿನ ಯಾವುದೇ ಭಾಗದಲ್ಲಿ ಅಗೆದರೂ ಬರೀ ಮರಳೇ ಮರಳೇ ಸಿಗುತ್ತದೆ. ಈ ಒಂದು ಕಾರಣದಿಂದಲೂ ಮರಳೂರು ಎಂಬುದು ಮಳೂರು ಆಗಿರಬಹುದೆಂದು ಹೇಳುವರು. ಶ್ರೀ ಅಪ್ರಮೇಯ ಸ್ವಾಮಿ ದೇವಾಲಯವು ಆಗಮಶಾಸ್ತ್ರದಂತೆಯೂ ವಾಸ್ತುಶಿಲ್ಪ ಶಾಸ್ತ್ರದಂತೆಯೂ ನಿರ್ಮಾಣವಾಗಿದೆ. ಇದು ದ್ರಾವಿಡ ಶೈಲಿಯ ಮಂದಿರವಾಗಿದ್ದು ಚೋಳರ ಶೈಲಿಯ ವಾಸ್ತುಶಿಲ್ಪವನ್ನು ಕಾಣಬಹುದಾಗಿದೆ. ಚೋಳರ ಪ್ರಸಿದ್ಧ ರಾಜನಾದ ರಾಜೇಂದ್ರ ಸಿಂಹನು ಈ ಪ್ರದೇಶವನ್ನು ಆಳುತ್ತಿದ್ದನೆಂದೂ ಇತಿಹಾಸದಿಂದ ನಮಗೆ ತಿಳಿದು ಬರುತ್ತದೆ. ಅವನ ಕಾಲದಲ್ಲಿ ದೇವಾಲಯದ ಬಹುಭಾಗ ಜೀರ್ಣೋದ್ಧಾರವಾಗಿದೆಯೆಂದು ಹೇಳಬಹುದು. ನಂತರ ಬಂದಂತಹ ರಾಜರುಗಳು ಜೀರ್ಣೋದ್ಧಾರದ ಸಂದರ್ಭದಲ್ಲಿ ತಮ್ಮ ತಮ್ಮ ಶೈಲಿಗಳ ಕುರುಹುಗಳನ್ನು ತೋರಿದ್ದಾರೆ. ಪೂರ್ವಾಭಿಮುಖವಾಗಿರುವ ಈ ದೇವಾಲಯ 5 ಹಂತಗಳ ರಾಜಗೋಪುರವನ್ನು, 30 ಅಡಿ ಎತ್ತರದ ಮಹಾದ್ವಾರವನ್ನು, ಅದರ ಮುಂದೆ 30 ಅಡಿ ಎತ್ತರದ ಏಕಶಿಲಾ ದೀಪಸ್ತಂಭವನ್ನು ಕಾಣಬಹುದು. ಶಾಸ್ತ್ರದ ಅನುಸಾರವಾಗಿ ಶ್ರೀ ಅಪ್ರಮೇಯ ಸ್ವಾಮಿ ದೇವಾಲಯವು ಗರ್ಭಗೃಹ, ಶುಕನಾಸಿ, ನವರಂಗ ಮಂಟಪ, ಮುಖಮಂಟಪ, ಪ್ರಾಕಾರ, ಪರಿವಾರ ದೇವತೆಗಳು ಹಾಗೂ ವಿಶಾಲವೂ ಮನೋಹರವೂ ಸುಂದರವೂ ಆದ 3 ರಾಜಬೀದಿಗಳಿಂದ ಕಣ್ಮನದಿಯ ಬೆಡಗಿನಿಂದ ಆವೃತವಾಗಿರುವ ಈ ಕ್ಷೇತ್ರದ ಯೋಜನಾ ವಿಸ್ತೀರ್ಣದಲ್ಲಿ ವಿಷ್ಣುವಿನ 4 ಆಲಯಗಳೂ, ವಿಷ್ಣುವಿನ ಪ್ರಥಮ ಕಿಂಕರನಾದ ಶಿವನ 4 ಆಲಯಗಳಿಂದ ಆವೃತವಾಗಿದೆ ಈ ಮಳೂರು ಅಗ್ರಹಾರ. 3 ತೀರ್ಥಾನಿ ಸಂತ್ಯೇವ ವಿಮಾನಸ್ಯಾಸ್ಯ ಸನ್ನಿಧೌ ಶಂಭುತೀರ್ಥಂ ಇತಿ ಕ್ರಮಾತ್ ಎಂಬ ವಚನಾನುಸಾರ ಈ ಕ್ಷೇತ್ರದ ಪೂರ್ವ ದಿಕ್ಕಿನಲ್ಲಿ ಕಣ್ಮನದಿಯೂ, ಆಗ್ನೇಯದಲ್ಲಿ ಶಂಭುತೀರ್ಥವೂ, ವಾಯುವ್ಯ ದಿಕ್ಕಿನಲ್ಲಿ ವಿಷ್ಣುತೀರ್ಥವೂ, ಈಶಾನ್ಯದಲ್ಲಿ ಬ್ರಹ್ಮತೀರ್ಥವೂ ಇದೆ. ವಿಮಾನವನ್ನು ನೋಡಿದ ಕ್ಷಣ ಮಾತ್ರದಲ್ಲಿಯೇ ಭಕ್ತಿಯನ್ನು ಹೆಚ್ಚಿಸುವ ಕಾರಣ ವಿಮಾನವನ್ನು ಭಕ್ತಿವರ್ಧನ ವಿಮಾನ ಎಂದು ಕರೆಯುವರು. ಹಾಗೆಯೇ ಅಗ್ರಹಾರದಿಂದ ಕಣ್ಣಳತೆಯ ದೂರದಲ್ಲಿರುವ ಪುಷ್ಕರಣಿಯು ಕಮಲ ಪುಷ್ಪಗಳಿಂದ ಕೂಡಿರುವ ಕಾರಣ ಕಮಲ ಪುಷ್ಕರಣಿ ಎಂದು ಕರೆಯುವರು. ಶ್ರೀ ಅಪ್ರಮೇಯನ ದೇವಾಲಯವನ್ನು ನಾವು ಪ್ರವೇಶ ಮಾಡಿದಾಗ ಆ ಬೃಹತ್ ಮಹಾದ್ವಾರವು ಭಗವಂತನ ಮುಂದೆ ನಮ್ಮ ಅಣುತ್ವವನ್ನು ಸೂಚಿಸುವಂತಿದೆ. ಆ ಬೃಹದಾಕಾರದ ಮಹಾದ್ವಾರ ನಾವು ಹಾಗೆಯೇ ನಮಸ್ಕರಿಸಿ ಪ್ರದಕ್ಷಿಣೆ ಹೊರಟರೆ ಪ್ರದಕ್ಷಿಣಾ ಪಥದ ಪ್ರಾಕಾರದ ಗೋಡೆಯ ಮೇಲೆ ಅನೇಕ ಶಾಸನಗಳನ್ನು ನಾವು ಕಾಣಬಹುದು. ದೊಡ್ಡ ದೊಡ್ಡ ಕಲ್ಲಿನ ಕಂಬಗಳಲ್ಲಿ ಮತ್ಸ್ಯ ಕೂರ್ಮಾದಿ 10 ಅವತಾರಗಳ ಕಲೆಯ ಸೊಬಗನ್ನು ನಾವು ಕಾಣಬಹುದು. ಬಾಲಕೃಷ್ಣನ ಚಮತ್ಕಾರಗಳ ವಿವಿಧ ಭಂಗಿಯನ್ನು ಸುಂದರವಾಗಿ ಕೆತ್ತಿರುವುದನ್ನು ನೋಡಬಹುದು. ನೈಋತ್ಯ ದಿಕ್ಕಿನಲ್ಲಿ ಕಾಳಿಂಗ ಕೃಷ್ಣನ ವಿಗ್ರಹದಿಂದ ಅಲಂಕೃತವಾದ ತುಳಸಿ ಬೃಂದಾವನವನ್ನು, ವಾಯುವ್ಯ ದಿಕ್ಕಿನಲ್ಲಿ ನಿತ್ಯೋಪಯೋಗಿ ಸಿಹಿ ತೀರ್ಥದ ಬಾವಿಯನ್ನು ಕಾಣಬಹುದು. ಪ್ರದಕ್ಷಿಣಾ ಪಥದ ಮೇಲ್ಭಾಗದ ಪ್ರಾಕಾರದಲ್ಲಿ ಮಡಪಳ್ಳಿ ನಾಚಿಯಾರ್, நம்மாழ்வார், ತಿರುಮಂಗೇಯಾಳ್ವಾರ್, ಮಧುರಕವಿಯಾಳ್ವಾರ್, ತಿರುಪ್ಪಾಣಾಳ್ವಾರ್, ಮಣವಾಳ ಮಾಮುನಿಜೀಯರ್, ವೇದಾಂತ ದೇಶಿಕರ್, ಕೂರತ್ತಾಳ್ವಾರ್, ಪಿಳ್ಳೈ ಲೋಕಾಚಾರ್ಯರ್, ಶ್ರೀ ವೈಕುಂಠನಾರಾಯಣರ್ ಬೆಳೆಯುತ್ತಿರುವ ಹನುಮನ ಸುಂದರ ಶಿಲಾ ವಿಗ್ರಹಗಳನ್ನು ನೋಡಬಹುದು. ವಿಶಿಷ್ಟಾದ್ವೈತ ಸಿದ್ಧಾಂತ ಸಂಸ್ಥಾಪಕರಾದ ಶ್ರೀಮದ್ ಭಗವದ್ ರಾಮಾನುಜಾಚಾರ್ಯರ ವಿಗ್ರಹವು ಬಹು ಟಿವಿಯಿಂದಲೂ ಗಾಂಭೀರ್ಯದಿಂದಲೂ ಇದ್ದು ಬಂದ ಭಕ್ತರಿಗೆ ನೀವು ಪರಮಾತ್ಮನನ್ನು ಅಂದರೆ ಮುಕ್ತಿಯನ್ನು ಪಡೆಯಬೇಕಾದರೆ ಆಚಾರ್ಯನ ಮುಖಾಂತರ ಮಾತ್ರ ಸಾಧ್ಯ, ಆದ್ದರಿಂದ ಆಚಾರ್ಯನನ್ನು ಶರಣಾಗಿ ಎನ್ನುವಂತೆ ಕುಳಿತಿದ್ದಾರೆ. ನವರಂಗ ಮಂಟಪವನ್ನು ಪ್ರವೇಶ ಮಾಡಿದಾಗ ಜಯ ವಿಜಯರು ದ್ವಾರವನ್ನು ಕಾಯುತ್ತಿರುವುದನ್ನು ನೋಡಬಹುದು. ಹತ್ತಿರದ ವೇದಿಕೆ ಮೇಲೆ ಸೇನಾ ನಾಯಕರಾದ ಶ್ರೀ ವಿಶ್ವಕ್ಸೇನರು ಆಸೀನರಾಗಿ ಭಕ್ತರಿಗೆ
ಸ್ವಾಮಿಯ ದರ್ಶನಾವಕಾಶಕ್ಕೆ ಅವಕಾಶ ನೀಡುವಂತಿದೆ ಅವರ ಭಂಗಿ. ಅಪ್ರಮೇಯ ಎಂಬ ಹೆಸರನ್ನು ವಿಷ್ಣು ಸಹಸ್ರನಾಮದಲ್ಲಿ ನಾವು ಕಾಣಬಹುದು. ಇಂದ್ರಿಯ ನಿಗ್ರಹಕ್ಕಾಗಿ ಸಂಪುಟ ಪಾರಾಯಣ ಮಾಡುವ ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ಅಮರ ಪ್ರಭು ಎಂಬ ವಿಷ್ಣುವಿನ 1000 ನಾಮದಲ್ಲಿ 46ನೆಯ ನಾಮವಾಗಿದೆ ಅಪ್ರಮೇಯ ಎಂಬುದು. ಪ್ರಮೇಯ ಅಂದರೆ ಅಳತೆ, ಮಾಪನ, ಹಂಚುವುದು, ಪಾಲು ಮಾಡುವುದು, ವಿಭಾಜ್ಯ ಎಂಬಿತ್ಯಾದಿ ಅರ್ಥಗಳಿವೆ. ಅಪ್ರಮೇಯ ಅಂದರೆ ಅಳತೆ ಮಾಡಲಾಗದ, ಕಲ್ಪನೆಗೆ ಮೀರಿದ, ಅನಂತವಾದ, ಗ್ರಹಿಸುವ ಸಾಮರ್ಥ್ಯಕ್ಕೆ ಮೀರಿದ ಎಂಬರ್ಥಗಳಿವೆ. ಒಟ್ಟಿನಲ್ಲಿ ಅಪ್ರಮೇಯ ಎಂದರೆ ಪ್ರಮಾತು ನ ಶಕ್ಯತೀತಿ ಅಪ್ರಮೇಯ. ಪ್ರಮಾತು ಎಂಬುದನ್ನು ಮತ್ತಷ್ಟು ವಿಸ್ತರಿಸಿದರೆ ತಸ್ಯ ಕಲ್ಯಾಣ ಗುಣ ಅತಿಶಯಾನ್ ಪ್ರಮಾತು ನ ಶಕ್ಯತೆ ಇತಿ ಅಪ್ರಮೇಯ. ಅಂದರೆ ಆ ದಿವ್ಯ ಮಂಗಳ ವಿಗ್ರಹ ರೂಪಿಯಾದ ಪರಮಾತ್ಮನ ರೂಪ, ಲಾವಣ್ಯ, ಸೌಂದರ್ಯ, ಮಾಹಾತ್ಮ್ಯ ಇತ್ಯಾದಿ ಕಲ್ಯಾಣ ಗುಣಗಳ ಅತಿಶಯಗಳನ್ನು ಅಳತೆಗೆ ಒಳಪಡಿಸಲು ಸಾಧ್ಯವಿಲ್ಲ ಎಂದು ಅರ್ಥೈಸಬಹುದು. ಶಂಕರ ಭಗವತ್ಪಾದರೂ ಕೂಡ ಅಪ್ರಮೇಯ ಎಂಬ ಶಬ್ದಕ್ಕೆ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಅಭಾವ ಮತ್ತು ಶಾಸ್ತ್ರಗಳೆಂಬ ಯಾವ ಪ್ರಮಾಣಗಳಿಂದಲೂ ತಿಳಿಯಲಾಗದವನು, ಅಳೆಯಲಾಗದವನು ಎಂದು ಅರ್ಥೈಸಿದ್ದಾರೆ. ಶ್ರೀ ಪರಾಶರ ಭಟ್ಟರೂ ಕೂಡ ಬ್ರಹ್ಮನೇ ಮುಂದಾದವರಿಗೂ ಕರ್ಣಗಳಿಂದ ಅಳೆಯಲು ಅಸಾಧ್ಯನಾದವನು, ಸರ್ವೇಷಾಂ ಸಾಕ್ಷಿಭೂತಾಸೌ ನಗ್ರಾಹ್ಯ ಕೇನಚಿತ್ ಕ್ವಚಿತ್, ಅತೀಂದ್ರಿಯನಾಗಿ ಇರುವುದರಿಂದಲೂ ಪೂರ್ಣವಾಗಿ ಗ್ರಹಿಸಲು ಅಸಾಧ್ಯನಾಗಿ ಇರುವುದರಿಂದಲೂ ಅವನು ಅಪ್ರಮೇಯನು, ವಾಣಿಗೂ ಅಗೋಚರನಾದವನು ಎಂದು ಶ್ರೀ ಪರಾಶರ ಭಟ್ಟರು ಅಪ್ರಮೇಯ ಶಬ್ದವನ್ನು ವ್ಯಾಖ್ಯಾನಿಸಿದ್ದಾರೆ. ಬ್ರಹ್ಮಾದೀನಾಂ ಚ ಕರಣ್ಯೇರ್ನೋ ಮಾತುಮಪಿ ಶಕ್ಯತೆ ದ್ರಷ್ಟುಂ ಹ್ಯಸ ಅಪ್ರಮೇಯ ವಚಸಾಮಪ್ಯಗೋಚರ ಎಂದು ಅಪ್ರಮೇಯ ಶಬ್ದವನ್ನು ವ್ಯಾಖ್ಯಾನಿಸಿದ್ದಾರೆ ಶ್ರೀ ವರದಾಚಾರ್ಯ ಸೂರಿಯವರು ತಮ್ಮ ನಿರುಕ್ತಿಯಲ್ಲಿ. ಮೂಲಮೂರ್ತಿಯಾದ ಶ್ರೀ ಅಪ್ರಮೇಯನ ವೈಭವವನ್ನು, ಮಹಿಮೆಯನ್ನು, ಸೊಗಸನ್ನು ಅನೇಕರು ಅನೇಕ ರೀತಿಯಲ್ಲಿ ವರ್ಣಿಸಿದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ವಿಜಯಪಾಲ, ವಸಿಷ್ಠ, ಕಣ್ವ, ಶಂಕರಾದಿಗಳು ಅವನನ್ನು ಧ್ಯಾನಿಸಿದ್ದಾರೆ, ಅವನ ಮಹಿಮೆಯನ್ನು ಕೊಂಡಾಡಿದ್ದಾರೆ. ನಿತ್ಯಂ ನೀರಜಲೋಚನಂ ನಿರುಪಮಾಂ ನೇತಿ ಪ್ರಿಯಂ ನಿಸ್ಥುಲಂ ನಿರ್ಭೇದಾನುಭವಂ ನಿರಂತರ ಗುಣಂ ನೀಲಾಂಗರಾಗೋಜ್ವಲಂ ನಿಷ್ಪಾಪಂ ನಿಗಮಾರ್ಚಿತಾಂಗ್ರಿಯುಗಳಂ ನಿತ್ಯಾತ್ಮಕಂ ನಿರ್ಮಲಂ ನಿಷ್ಪುಣ್ಯಂ ನಿಖಿಲಂ ನಿರಂಜನ ಪದಂ ರಾಮ ಪ್ರಮೇಯಂ ಭಜೆ. ಶ್ರೀರಾಮ ಪ್ರಮೇಯಂ ಭಜೆ. ದೊಡ್ಡಮೂರು ಕ್ಷೇತ್ರದ ಈಶನಾದ ಅಪ್ರಮೇಯನನ್ನು ವರ್ಣಿಸಲೇ ಸಾಧ್ಯವಿಲ್ಲ. ಸುಂದರ ಮೂರ್ತಿಯಾದ ಶ್ರೀ ಅಪ್ರಮೇಯ ಸ್ವಾಮಿಯು ಪ್ರಭಾವಳಿಗಳಿಂದ ಶೋಭಿತನಾಗಿದ್ದಾನೆ. ಚತುರ್ಭುಜಧಾರಿಯಾಗಿರುವ ಅಪ್ರಮೇಯನು ಮೇಲಿನ ಹಸ್ತಗಳಲ್ಲಿ ಶಂಖ ಚಕ್ರವನ್ನು ಧರಿಸಿದ್ದರೆ ಕೆಳಗಿನ ಎಡಹಸ್ತದಲ್ಲಿ ಗದೆಯೂ ಬಲಹಸ್ತವು ಅಭಯ ನೀಡುವ ಮುದ್ರೆಯನ್ನೂ ಹೊಂದಿದೆ. ಸಾಲಿಗ್ರಾಮ ಶಿಲಾಮೂರ್ತಿಯಾದ ನಮ್ಮ ಅಪ್ರಮೇಯನ ಮುಖಾರವಿಂದದಲ್ಲಿ ಬೆಲ್ಲಿನಂತೆ ಬಾಗಿರುವ ಹುಬ್ಬುಗಳು, ಸುಂದರವಾದ ಲೋಚನಗಳು, ಬಾಯಿ ತುದಿಯಲ್ಲಿ ಅಂದವಾಗಿ ತೋರುವ ಕಿರುನಗೆ, ಹೊಳಪಾದ ಕೆನ್ನೆಗಳು, ಸಂಪಿಗೆ ಹೂವಿನಂಥ ನಾಸಿಕ, ಮಹಾಲಕ್ಷ್ಮಿಯು ವಾಸಸ್ಥಾನವಾಗಿ ಮಾಡಿಕೊಂಡಿರುವ ವಿಶಾಲ ವಕ್ಷಸ್ಥಳ. ಆಹಾ, ಎಷ್ಟು ಹೊಗಳಿದರೂ ಸಾಲದು ನಮ್ಮ ಅಪ್ರಮೇಯನ ರೂಪವನ್ನು. ಶ್ರೀದೇವಿ ಭೂದೇವಿ ಸಹಿತನಾದ ಅಪ್ರಮೇಯ ಸ್ವಾಮಿಯ ಉತ್ಸವ ಮೂರ್ತಿಯು ಕಣ್ಮನ ಸೆಳೆಯುವಂತಿದೆ. ಶ್ರೀಭೂಭ್ಯಾಂ ರಮಣೀಯ ಪಾರ್ಶ್ವಯುಗಳಂ ಮಂದಸ್ಮಿತಾಸ್ಯೋಜ್ವಲಂ ಭಕ್ತಾನಾಂ ಭವಭೇಷಜಂ ಗುಣನಿಧಿಂ ಪೀತಾಂಬರಾಲಂಕೃತಂ ನಾನಾರತ್ನವಿಭೂಷಣೋಜ್ವಲತನುಂ ಲಕ್ಷ್ಮೀಲಸದ್ವಕ್ಷಸಂ ಸಾನಂದಂ ಪ್ರಣಮಾಮಿ ದೇವಮಮಲಂ ರಾಮ ಪ್ರಮೇಯಂ ವಿಭುಂ ಎಂಬಂತೆ ಪೀತಾಂಬರವನ್ನು ತೊಟ್ಟು ಅನೇಕ ವಿಧ ವಿಧವಾದ ಆಭೂಷಣಗಳಿಂದ ಪ್ರಜ್ವಲಿಸುತ್ತಿರುವ
ಭಕ್ತರ ಸಂಕಟವನ್ನು ಹೋಗಲಾಡಿಸುವ ನಗುಮುಖದಿಂದ ಕೂಡಿದ ಶ್ರೀದೇವಿ ಭೂದೇವಿ ಸಹಿತನಾದ ಅಪ್ರಮೇಯನ ಉತ್ಸವ ಮೂರ್ತಿಯು ನಗನ ಮನೋಹರವಾಗಿದ್ದು ಎಲ್ಲರ ಕಣ್ಮನ ಸೆಳೆಯುತ್ತದೆ. ಅವನ ಅಡಿದಾವರೆಗಳಲ್ಲಿ ಸೇವೆಗಾಗಿ ಸದಾ ಸಿದ್ಧ ಎಂಬ ಭಂಗಿಯಲ್ಲಿದ್ದಾರೆ ಭಗವದ್ ರಾಮಾನುಜರ ಉತ್ಸವ ಮೂರ್ತಿ. ಅಪ್ರಮೇಯ ದೇವಾಲಯದ ಬಲಭಾಗದ ಹೊರಪ್ರಾಕಾರದ ನೈಋತ್ಯ ದಿಕ್ಕಿನಲ್ಲಿ ಅಪ್ರಮೇಯನ ಮಹಿಷಿಯಾದ ಶ್ರೀ ಅರವಿಂದವಲ್ಲಿ ತಾಯಾರ್ ಸನ್ನಿಧಿ ಇದೆ. ವೈಕುಂಠವಲ್ಲಭಾದೇವಿ ಲಕ್ಷ್ಮೀ ಸರ್ವಾಂಗ ಸುಂದರಿ ಕಂಬುಕಂಠಿ ವಿಶಾಲಾಕ್ಷಿ ಪೂರ್ಣಚಂದ್ರ ನಿಭಾನನ ಅಪಾರ ಕರುಣಾಪೂರ್ಣಾಂ ಆನಂದರಸನಿರ್ಭರಾಂ ಅಪ್ರಮೇಯಸ್ಯ ಮಹಿಷೀಂ ಅರವಿಂದಲತಾಂ ಭಜೆ. ಅಪ್ರಮೇಯಸ್ಯ ಮಹಿಷೀಂ ಅರವಿಂದಲತಾಂ ಭಜೆ ಎಂಬ ಬ್ರಹ್ಮಾಂಡ ಪುರಾಣದ ಶ್ಲೋಕದ ಅನುಸಾರ ಶ್ರೀಮನ್ನಾರಾಯಣನ ಪ್ರಿಯ ಪತ್ನಿಯಾಗಿಯೂ ವಿಶಾಲಾಕ್ಷಿಯಾಗಿಯೂ ಪೂರ್ಣಚಂದ್ರನಂತೆ ಸುಂದರವೂ ಮನಸ್ಸಿಗೆ ಸಂತೋಷ ನೀಡುವ ಕರುಣಾಪೂರ್ಣ ರೂಪವುಳ್ಳ ಮಹಾಲಕ್ಷ್ಮಿಯು ಮೇಲಿನ ಕೈಗಳಲ್ಲಿ ಆಗಷ್ಟೇ ಅರಳುತ್ತಿರುವ ಕಮಲ ಪುಷ್ಪಗಳನ್ನು ಧರಿಸಿದ್ದಾಳೆ. ಕೆಳಗಿನ ಕೈಗಳು ಅಭಯ ವರದ ಮುದ್ದೆಗಳಿಂದ ಕೂಡಿದ್ದು ಬಂದ ಭಕ್ತರನ್ನು ರಕ್ಷಿಸುತ್ತೇನೆ ಎಂದು ಹೇಳುವಂತಿದೆ. ಅರವಿಂದಲತಾ ಎಂಬ ಸುಂದರ ನಾಮದೊಂದಿಗೆ ನಮಗೆ ದರ್ಶನವನ್ನು ನೀಡುತ್ತಿದ್ದಾಳೆ ನಮ್ಮ ಅಪ್ರಮೇಯನ ನಾಯಕಿ ಅರವಿಂದವಲ್ಲಿ ತಾಯಾರ್. ದೇವಾಲಯದ ವಾಯುವ್ಯ ದಿಕ್ಕಿನಲ್ಲಿ ಈ ಕ್ಷೇತ್ರದ ಆಕರ್ಷಣೀಯವಾದ ಅಂಬೆಗಾಲು ಕೃಷ್ಣ, ನವನೀತ ಕೃಷ್ಣ, ಸಂತಾನವರಪ್ರದ ಬಾಲಕೃಷ್ಣ, ಮುದ್ದು ಕೃಷ್ಣ, ಬೆಣ್ಣೆ ಕೃಷ್ಣ, ಮಳೂರು ಕೃಷ್ಣ ಇತ್ಯಾದಿಯಾಗಿ ಕರೆಯುವ ಪುಟ್ಟ ಮಗುವಿನ ಕೃಷ್ಣನ ರೂಪವು ನಮ್ಮನ್ನು ಕೆಲವು ಕ್ಷಣ ಮೈ ಮರೆಯುವಂತೆ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅಷ್ಟೇ ಅಲ್ಲ, ಅವನನ್ನು ಬಿಟ್ಟು ಹೋಗಲು ಮನಸ್ಸೇ ಬಾರದು. ಅಂಬೆಗಾಲಿಡುತ್ತಾ ಬರುತ್ತಿರುವ ಕೃಷ್ಣನನ್ನು ನೋಡಿ ಇಹಲೋಕವನ್ನು ಮರೆತು ಅವನನ್ನು ತಬ್ಬಿ ಎತ್ತಿಕೊಂಡು ಮುತ್ತಿಡೋಣ ಎಂದು ಕೈ ಚಾಚಿ ಆಸೆ ಪಡುತ್ತಾರೆ ಭಕ್ತರು. ಮಕ್ಕಳಿಲ್ಲದವರಿಗೆ ಸಂತಾನವನ್ನು ನೀಡುವ ನಮ್ಮ ಮಳೂರು ಕೃಷ್ಣ ವಿಶ್ವಪ್ರಸಿದ್ಧ. ಬಾಲಾಯ ನೀಲವಪುಷೇ ನವಕಿಂಕಣೀಕ ಜಾಲಾಭಿರಾಮ ಜಗನಾಯ ದಿಗಂಬರಾಯ ಶಾರ್ದೂಲ ದಿವ್ಯ ನಖಭೂಷಣ ಭೂಷಿತಾಯ ನಂದಾತ್ಮಜಾಯ ನವನೀತ ಮುಷೇ ನಮಸ್ತೆ ಎಂಬ ಧ್ಯಾನ ಶ್ಲೋಕದಂತೆ ಗರುಡಪೀಠದ ಮೇಲೆ ಆಸೀನನಾಗಿ ಅಂಬೆಗಾಲನ್ನು ಇಡುತ್ತಾ ಕೈಯಲ್ಲಿ ಬೆಣ್ಣೆಯನ್ನು ಪಿಡಿದು ಕಂಠದಲ್ಲಿ ದೃಷ್ಟಿ ಪರಿಹಾರವೋ ಎಂಬಂತೆ ವ್ಯಾಘ್ರ ನಖವನ್ನು ಧರಿಸಿರುವ, ಹೊಸದಾದ ಗೆಜ್ಜೆಯನ್ನು ಸೊಂಟದಲ್ಲಿ ಧರಿಸಿರುವ, ಮಾವಿನಾಕಾರದ ಕರ್ಣಕೊಂಡಲಗಳಿಂದಲೂ ಬೆರಳುಗಳಲ್ಲಿ ಉಂಗುರಗಳು, ಕಂಕಣ, ಕೈಬಳೆ, ತೋಳ್ಬಳೆ, ವಂಕಿ, ಭುಜಕೀರ್ತಿ, ಕಾಳ್ಬಳೆ, ಗೊಲಸು, ಅಬ್ಬಾ ಒಂದೇ ಎರಡೇ ಎಷ್ಟೊಂದು ಆಭರಣಗಳಿಂದ ಅಲಂಕೃತನಾಗಿದ್ದಾನೆ ನಮ್ಮ ಮಳೂರು ಕೃಷ್ಣ. ತಲೆಯಲ್ಲಿ ಕಪ್ಪಾದ ಸೊಂಪಾದ ಗುಂಗುರು ಆದ ಕೂದಲಿಂದ ಶೋಭಿಸುತ್ತಿದ್ದಾನೆ ನಮ್ಮ ಕೃಷ್ಣ. ಕಣ್ಣರಳಿಸಿ ನಮ್ಮನ್ನು ನೋಡುವ ಅವನ ಈ ರೂಪವು ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸಿ ಜೀವನದ ಸಾರ್ಥಕತೆಯ ಭಾವವನ್ನು ಮೂಡಿಸುತ್ತದೆ. ಬ್ರಹ್ಮ ರಥ ಆರೋಹಣದಂದು ಸೂರ್ಯಕಿರಣಗಳು ನಮನಾಭಿಷೇಕ ಮಾಡುವುದೇ ಒಂದು ಸೊಗಸು. ಮೇಷಮಾಸೇ ಸಿತೆ ಪಕ್ಷೇ ಹಸ್ತ ನಕ್ಷತ್ರ ಸಂಯುತೆ ಪಾಂಚರಾತ್ರೋಕ್ತ ಮಾರ್ಗೇಣ ರಥಾರೋಹಣಮಾಚರೇತ್ ಎಂಬ ವಚನಾನುಸಾರ ಮೇಷಮಾಸದ ಹಸ್ತ ನಕ್ಷತ್ರದಂದು ಬ್ರಹ್ಮರಥೋತ್ಸವವು ಶ್ರೀ ಅಪ್ರಮೇಯ ಸ್ವಾಮಿಗೆ ನಡೆಯುತ್ತದೆ. ಅಂದಿನ ವಿಶೇಷ ಏನೆಂದರೆ, ಅಂದು ವಿಶೇಷವಾಗಿ ಸೂರ್ಯದೇವನು ಪ್ರಥಮತಃ ತನ್ನ ಕಿರಣಗಳಿಂದ ಅಪ್ರಮೇಯನಿಗೆ ನಮನವನ್ನು ಸಲ್ಲಿಸುತ್ತಾನೆ. ಇದು ಒಂದು ವೈಚಿತ್ರ್ಯವೇ ಸರಿ, ಆಶ್ಚರ್ಯಕರವಾದ ಸಂಗತಿಯೇ ಸರಿ. ಏಕೆಂದರೆ ದೇವಾಲಯದ ಮುಂಭಾಗದಲ್ಲಿ
30 ಅಡಿ ಎತ್ತರ ದೀಪಸ್ತಂಭ ಇದೆ. ನಂತರ ಮಹಾದ್ವಾರವಿದೆ. ನಂತರ ಧ್ವಜಸ್ತಂಭ, ನವರಂಗ ಬಾಗಿಲು, ಶುಕನಾಸಿ ಬಾಗಿಲು, ಗರ್ಭಗುಡಿಯ ಬಾಗಿಲು, ಇಷ್ಟೆಲ್ಲ ಅಡೆತಡೆಗಳಿದ್ದರೂ ಸೂರ್ಯನ ಕಿರಣಗಳು ನೇರವಾಗಿ ಭಗವಂತನ ಪಾದ ಸ್ಪರ್ಶಿಸುವುದು ನಿಜಕ್ಕೂ ಆಶ್ಚರ್ಯವಾಗಿ ಮೈ ಝುಮ್ ಎನಿಸುತ್ತದೆ. ಈ ಮನೋಹರವಾದ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಎಷ್ಟು ಕಣ್ಣುಗಳಿದ್ದರೂ ಸಾಲದು. ಇಂತಹ ಅಪೂರ್ವವಾದ ದೃಶ್ಯವು ಶ್ರೀ ಅಪ್ರಮೇಯನ ಬ್ರಹ್ಮ ರಥೋತ್ಸವದಂದು ಮಾತ್ರ ನೋಡಲು ಸಾಧ್ಯ. ದಾಸಶ್ರೇಷ್ಠರೂ ಸಂಗೀತ ಪಿತಾಮಹರೂ ಆದ ಶ್ರೀ ಪುರಂದರ ದಾಸರು ಕ್ಷೇತ್ರಾಟನೆ ಮಾಡುತ್ತಾ ಈ ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿ ವಿಜಯ ಮಾಡಿಸಿರುವ ಶ್ರೀ ಅಪ್ರಮೇಯನನ್ನೂ ಆಕರ್ಷಣೀಯವಾದ ಅಂಬೆಗಾಲು ಕೃಷ್ಣನನ್ನೂ ದರ್ಶಿಸಿ ಧ್ಯಾನಿಸಿ ಮನಸೋತು ಜಗತ್ಪ್ರಸಿದ್ಧವಾದ ಕೀರ್ತನೆಯಾದ ಆಡಿಸಿದಳು ಯಶೋದೆ ಜಗದೋದ್ಧಾರನ ಎಂದು ಹಾಡಿದ್ದಾರೆ. ಪುರಂದರರು ತಮ್ಮ ಈ ಹಾಡಿನಲ್ಲಿ ಅನೋರಣೀಯನ ಮಹತೋ ಮಹೀಯನ ಅಪ್ರಮೇಯನ ಆಡಿಸಿದಳು ಯಶೋದೆ ಎಂದು ಹೊಗಳಿದ್ದಾರೆ. ಈ ಪದಗಳು ಇಲ್ಲಿಯೇ ರಚನೆಯಾಗಿದೆ ಎಂಬುದಕ್ಕೆ ಸಾಕ್ಷೀಭೂತವಾಗಿವೆ. ಆಗರ್ಭ ಶ್ರೀಮಂತೆ ಆಂಧ್ರ ಮೂಲದ ಭದ್ರಾಚಲದ ಕಣ್ಣಿಲ್ಲದ ತಾಯಮ್ಮನಿಗೆ ಕಣ್ಣು ನೀಡಿ ಅವಳ ಭಕ್ತಿಗೆ ಪರವಶನಾಗಿ ಅವಳಿಂದ ಆಭೂಷಣಗಳನ್ನು ಮಾಡಿಸಿಕೊಂಡವನು ಈ ನಮ್ಮ ನವನೀತ ಕೃಷ್ಣ. ಅವನ ಇಂತಹ ಕಥೆಗಳು ನೂರಾರಿವೆ. ಓಹೋ, ನನಗೆ ನೀಡಿರುವ ಸಮಯ ಮುಗಿಯುತ್ತಿದೆ. ಮುಂದೆಂದಾದರೂ ಪುಣ್ಯವಶದಿಂದ ಭಗವಂತನ ಅನುಗ್ರಹದಿಂದ ಅವಕಾಶ ಸಿಕ್ಕರೆ ಅವನ ಬಗ್ಗೆ ಇನ್ನಷ್ಟು ಮಗದಷ್ಟು ಹೇಳುವ ಪ್ರಯತ್ನ ಮಾಡುತ್ತೇನೆ. ಈ ನನ್ನ ತೊದಲು ನುಡಿಗೆ ಆಧಾರವಾಗಿದ್ದು ನನ್ನ ತೀರ್ಥರೂಪರವರು ಹಾಗೂ ಹಿರಿಯರಿಂದ ಕೇಳಿದ್ದು, ಹಾಗೂ ಶ್ರೀ ಅಪ್ರಮೇಯ ಸ್ವಾಮಿ ದೇವಾಲಯದ ಆನುವಂಶಿಕ ಅರ್ಚಕ ಆಗಮಿಕರಾದ ಉಭಯ ವೇದಾಂತ ವಿದ್ವಾನ್ ಡಾಕ್ಟರ್ ರಾಧಾಕೃಷ್ಣ ಭಟ್ಟಾಚಾರ್ಯರು ಬರೆದ ಮಳೂರು ಕ್ಷೇತ್ರ ಮಹಿಮೆ, ಮಳೂರಿನಿಂದ ತಿರುಪತಿಗೆ ಎಂಬ ಗ್ರಂಥ ಮತ್ತು ಮಾಧ್ಯಮದ ಕೆಲ ಲೇಖನಗಳು. ಈ ನನ್ನ ಉಪನ್ಯಾಸಕ್ಕೆ ಕಾರಣಕರ್ತರಾದಂತಹ ಎಲ್ಲರಿಗೂ ನನ್ನ ಮನದಾಳದ ನಮನಗಳು. ಜೀಯರ್ ತಿರುವಡಿಗಳೇ ಶರಣಂ. ಭಕ್ತಿವರ್ಧನ ವಾಸಾಯ ಪದ್ಮವಲ್ಲೀ ಪ್ರಿಯಾಯ ಚ ಅಪ್ರಮೇಯಾಯ ಮಹತೆ ನಿತ್ಯಶ್ರೀ ನಿತ್ಯಮಂಗಳಂ. ಲಕ್ಷ್ಮೀಚರಣಲಾಕ್ಷಾಂಕ ಸಾಕ್ಷಿ ಶ್ರೀವತ್ಸವಕ್ಷಸೆ ಕ್ಷೇಮಂಕರಾಯ ಸರ್ವೇಷಾಂ ಶ್ರೀರಂಗೇಶಾಯ ಮಂಗಳಂ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇತ್ತಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಅಸ್ತು ಶ್ರೀಸ್ತನಕಸ್ತೂರಿ ವಾಸನಾ ವಾಸಿತೋರಸೆ ಶ್ರೀಹಸ್ತಿಗಿರಿನಾಥಾಯ ದೇವರಾಜಾಯ ಮಂಗಳಂ. ನಾರಾಯಣಾಚಲೋತ್ತುಂಗ ಶೃಂಗಾರಮೂರ್ತಯೇ ರಾಮಾನುಜಾರ್ಯ ಪುತ್ರಾಯ ಸಂಪತ್ಪುತ್ರಾಯ ಮಂಗಳಂ. ಶ್ರೀನಗರ್ಯಾಂ ಮಹಾಪುರ್ಯಾಂ ತಾಮ್ರಪರ್ಣ್ಯುತ್ತರೆ ತಟೆ ಶ್ರೀತಿಂ ಮೂಲ ಸಂಸ್ಥೆ ಷಟಗೋಪಾಯ ಮಂಗಳಂ. ಶ್ರೀಮದಾಲಿ ಶ್ರೀನಗರಿ ನಾಥಾಯ ಕಲಿವೈರಿಣೆ ಚತುಷ್ಕವಿಪ್ರದಾನಾಯ ಪರಕಾಲಾಯ ಮಂಗಳಂ. ಶ್ರೀಮನ್ಮಹಾಭೂತಪುರೆ ಶ್ರೀಮತ್ಕೇಶವಯಜ್ವಿನಃ ಕಾಂತಿಮತ್ಯಾಂ ಪ್ರಸೂತಾಯ ಯತಿರಾಜಾಯ ಮಂಗಳಂ. ಶ್ರೀರಂಗಾದಿಸ್ಥಳೇಶಾನಾಂ ಮಂಗಳಾಶಾಸನಂ ಪರಂ ಕುರ್ವತೆ ಸೌಮ್ಯಜಾಮಾತೃ ಮುನಯೇ ನಿತ್ಯಮಂಗಳಂ. ಮಂಗಳಾಶಾಸನಪರೈಃ ಮದಾಚಾರ್ಯಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಓಂ ತತ್ಸತ್. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯೋಸ್ಮಿ ಧನ್ಯೋಸ್ಮಿ.